ಜೀಕರ್ಣ ನ್ಯೂಸ್ ಡಿಎನ್ಎ ಎರಡನೇ ಸುದ್ದಿ ಪಾಕಿಸ್ತಾನದ ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತದ್ದು ಒಂದು ಸುದ್ದಿ ಇದೆ. ನಾವು ಮೊನ್ನೆ ಇದೇ ಡಿಎನ್ಎಲ್ಲಿ ಒಂದು 3 ಆಸ್ಪೆಕ್ಟ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಪಾಕಿಸ್ತಾನ ಒಡೆದು ಒಂದು 3-4 ತುಂಡು ಆಗ್ಬಿಡುತ್ತಾ ಅಂತ. ಅದಕ್ಕೆ ಕಾರಣ ಬಲೂಚಿಸ್ತಾನದಲ್ಲಿ ಬಲೂಚಿಗಳು ಮಾಡ್ತಾ ಇದ್ದಂತಹ ಪ್ರತಿಭಟನೆ, ಎರಡನೇದ್ದು POKಯಲ್ಲಿ ಆಗ್ತಾ ಇರುವಂಥ ದೊಡ್ಡ ಮಟ್ಟದ ಪ್ರತಿಭಟನೆ ಇಸ್ಲಾಮಾಬಾದ್ ಸರ್ಕಾರದ ವಿರುದ್ಧ, ಮೂರನೇದ್ದು ಪಖ್ತೂನ್ಖ್ವಾಗಳು ನಮಗೆ ಪ್ರತ್ಯೇಕವಾದಂಥ ದೇಶ ಬೇಕು ಅಂತ ಅಫ್ಘಾನಿಸ್ತಾನದ ಗಡಿಯಲ್ಲಿ ಅವರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇರೋದು. ಎಲ್ಲ ಕಾರಣಕ್ಕಾಗಿ ಒಂದು 4 ಹೋಳಾಗಿ ಪಾಕಿಸ್ತಾನ ಎಲ್ಲ ವಿಭಜನೆ ಆಗ್ಬಿಡುತ್ತಂತ ನಾವೆಲ್ಲ ಚರ್ಚೆ ಮಾಡಿದ್ವಿ. ಇದೀಗ 1947ರಿಂದ 2026 ತನಕ ಟಿಲ್ ಟುಡೇ ಪಾಕಿಸ್ತಾನದಲ್ಲಿ ನಮಗೊಂದು ಪ್ರತ್ಯೇಕ ದೇಶ ಬೇಕು ಅಂತ ಬಲೂಚಿಸ್ತಾನಿಗಳು ಹೋರಾಟ ಮಾಡ್ತಾ ಇದ್ರು. ಇದೀಗ ಅವರದ್ದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ. ನಾವು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿದ್ದೀವಿ, ನೀವು ನೋಡ್ತಾ ಇದ್ದೀರಿ, ಇದೇ ಪೋಸ್ಟ್. ಅದು ಈ ಪೋಸ್ಟಲ್ಲಿ ಅವ್ರು ಹೇಳಿದ್ದಾರೆ ಏನೇನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬರ್ತೀನಿ. ಅವ್ರು ಹೇಳ್ತಾ ಇದ್ದಾರೆ, ನಾವು ಪಾಕಿಸ್ತಾನದಿಂದ ಸ್ವತಂತ್ರ ಪಡೆದುಕೊಂಡಿದ್ದೀವಿ, ಇನ್ಮೇಲೆ ನಾವು ಪಾಕಿಸ್ತಾನದ ಒಟ್ಟಾರೆ ಅವರ ಅಧಿಕಾರದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೊಂದು ಪ್ರತ್ಯೇಕ ದೇಶ ಸಿಕ್ಕಿದೆ, ಪ್ರತ್ಯೇಕವಾದಂಥ ರಾಷ್ಟ್ರಧ್ವಜ, ಪ್ರತ್ಯೇಕವಾದಂಥ ದೇಶ ಗೀತೆ ಎಲ್ಲವೂ ಕೂಡ ನಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ಕರೆನ್ಸಿ, ಎಷ್ಟು ಭೂಮಿಯನ್ನು ವಶಪಡಿಸಿಕೊಂಡಿದ್ದೀವಿ, ಸಂಪನ್ಮೂಲಗಳ ಮೇಲೆ ಎಷ್ಟು ಹಕ್ಕನ್ನು ನಾವು ಸಾಧಿಸಿದ್ದೀವಿ, ಎಲ್ಲದರ ಬಗ್ಗೆಯೂ ಕೂಡ ಇದ್ರ ಬಗ್ಗೆ ಪೋಸ್ಟನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಏನಿದು ಬಲೂಚಿಸ್ತಾನ್ ಹೋರಾಟ, ಯಾವ ಕಾರಣಕ್ಕಾಗಿ ಆಗ್ತಾ ಇತ್ತು, ಇದು ನಿಜಾನ ಸ್ವತಂತ್ರ ಆಗಿದ್ದು, ವಿಶ್ವಸಂಸ್ಥೆ ಇದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಡ್ತಾ, ಎಲ್ಲದ್ರ ಬಗ್ಗೆಯೂ ಕೂಡ ಈ ಎರಡನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಬಲೂಚಿಗಳಿಗೆ ಸಿಕ್ತಾ ಫ್ರೀಡಮ್ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ಪಾಕಿಸ್ತಾನ ಹಾಗೂ ಅದರ ರಾಜ್ಯ ಬಲೂಚಿಸ್ತಾನದ ನಡುವೆ ನಿರಂತರವಾದಂತಹ ಸಂಘರ್ಷ. ಈ ಸುದ್ದಿಯನ್ನು ನೋಡುವಾಗ ನೀವು ನಮ್ಮ ಕಾಶ್ಮೀರದ ಹರಿಸಿಂಗ್ ಅವರನ್ನು ಕೂಡ ಒಂದು ಪಕ್ಕದಲ್ಲಿ ನೆನಪಲ್ಲಿಟ್ಕೊಳ್ಬೇಕು. ಅದಕ್ಕೂ ಮತ್ತು ಇದಕ್ಕೆ ಕನೆಕ್ಟಿವಿಟಿ ಆಗಿರುವಂಥ ಒಂದು ಸ್ಟೋರಿ ಇದು. ನಾವೆಲ್ಲ ಸ್ವತಂತ್ರ ಪಡೆದುಕೊಂಡಿದ್ದೀವಿ ಅಂತ ಬಲೂಚಿಗಳೆಲ್ಲ ಹೇಳಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಇಂಥದ್ದೊಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದಿಂದ ನಾವೆಲ್ಲ ಸ್ವತಂತ್ರಗೊಂಡಿದ್ದೀವಿ ಅಂತ ಹೇಳಿದರು. ಮೇ 2025 ಕೂಡ ಅವರು ಅವತ್ತೇ ಹಾಗೆ ಹೇಳಿದರು, ನಾವು ಸ್ವತಂತ್ರವಾಗಿದ್ದೀವಿ ಅಂತ. ಒಂದ್ಸಗೆ ಅದಾದ ನಂತರ ಎಲ್ಲವೂ ಕೂಡ ಆಯಿತು. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ಈ ಘಟನೆ ಬಗ್ಗೆ. ಹೇಗೆ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ನಾನು ಭಾರತಕ್ಕೂ ಕೂಡ ಸೇರಲ್ಲ, ಪಾಕಿಸ್ತಾನಕ್ಕೂ ಕೂಡ ಸೇರಲ್ಲ, ನಾನು ಪ್ರತ್ಯೇಕವಾಗಿರ್ತೀನಿ ಅಂತ ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ರಲ್ಲ, ಅದೇ ಮಾದರಿಯಲ್ಲಿ ಬಲೂಚಿಸ್ತಾನದಲ್ಲಿ ಒಂದು ಬೆಳವಣಿಗೆ ಆಯಿತು. ನೀವು ಗಮನಿಸಿ, 7 ದಶಕಗಳಿಂದ ಈ ಎಲ್ಲ ಹೋರಾಟ ಆಗ್ತಾ ಇದೆ. 1947ಕ್ಕಿಂತ ಮೊದಲು, ಅಂದರೆ ಪಾಕಿಸ್ತಾನ ಉಗಮವಾಗೋದಕ್ಕಿಂತ ಮೊದಲು, ಭಾರತಕ್ಕೆ ಸ್ವತಂತ್ರ ಆಗೋದಕ್ಕಿಂತ ಮೊದಲು ಬಲೂಚಿಸ್ತಾನ ಒಂದು ಕಲಾತ್ ಸಂಸ್ಥಾನದ ವ್ಯಾಪ್ತಿಯಲ್ಲಿ ತನ್ನ ಆಡಳಿತವನ್ನು ನೋಡ್ಕೊಂಡು ಹೋಗ್ತಾ ಇತ್ತು. ಕಲಾತ್ ಎನ್ನುವಂತಹ ಸಂಸ್ಥಾನ ಸೇರಿದಂತೆ ಒಂದು ಸಂಸ್ಥಾನ, ದೊಡ್ಡ ಮಟ್ಟದ ಸಂಸ್ಥಾನ ಆಗಿತ್ತಿದು. 1876ರಲ್ಲಿ ಈ ಕಲಾತ್ ವಂಶಸ್ಥರು ಮತ್ತು ಬ್ರಿಟಿಷರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಏನು ಒಪ್ಪಂದ ಅದು ಅಂತ ಹೇಳಿದರೆ, ಕಲಾತ್ ನಡುವೆ ಆದಂಥ ಒಪ್ಪಂದ, ಬ್ರಿಟಿಷರು ಯಾವ ಕಾರಣಕ್ಕಾಗಿಯೂ ಕೂಡ ಈ ಕಲಾತ್ ಸಂಸ್ಥಾನದ ಜೊತೆಗೆ ನಾವು ನಿಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ಆಡಳಿತ ಆಗಿರಲಿ, ನಿಮ್ಮ ಆಗು ಹೋಗುಗಳ ನಡುವೆ ಕೈ ಹಾಕಲ್ಲ ಅಂತ. ಹಾಗೆ ಬ್ರಿಟಿಷರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟುಬಿಡ್ತಾರೆ ಬಲೂಚಿಗಳಿಗೆ. ಈಗ ನೀವು ಮೈಸೂರು, ಬೇರೆ ಬೇರೆ ರಾಜ್ಯ ಮನೆತನಗಳಲ್ಲಿ ಬ್ರಿಟಿಷರೆಲ್ಲ ಹಸ್ತಕ್ಷೇಪ ಮಾಡ್ತಾ ಇದ್ರು ಆಡಳಿತದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ. ಆದರೆ ಈ ಮನೆತನದ ವಿಚಾರದಲ್ಲಿ ಯಾವ ಕೂಡ ಆಗ್ತಾ ಇರಲಿಲ್ಲ. ಆಗಸ್ಟ್ 11, 1947, ಅಂದರೆ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ, ಅದಕ್ಕಿಂತ 4 ದಿನಗಳ ಮೊದಲು ಕಲಾತ್ ಖಾನ್ ಎನ್ನುವಂಥ ಒಬ್ಬ ರಾಜ ಏನು ಮಾಡ್ತಾನೆ, ನನ್ನ ಬಲೂಚಿಸ್ತಾನ ಒಂದು ಪ್ರತ್ಯೇಕವಾದಂತಹ ದೇಶ, ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡ. ಹೀಗೆ ಘೋಷಣೆ ಆದ ನಂತರ ಮಾರ್ಚ್ 27, 1948ರಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದರೆ, ಬಲೂಚಿಸ್ತಾನವನ್ನು ಪಾಕಿಸ್ತಾನದಲ್ಲಿ ವಿಲೀನ ಮಾಡಬೇಕು ಅಂತ ಪಾಕಿಸ್ತಾನದ ನಾಯಕರೆಲ್ಲ ದುಂಬಾಲು ಬಿಡ್ತಾರೆ, ಒತ್ತಡ ಹೇರ್ತಾರೆ. ಯಾವ ಪರಿಪ್ರಮಾಣದ ಒತ್ತಡ, ಅವರ ಮೇಲೆ ಹೋಗಿ ಅಟ್ಯಾಕ್ ಮಾಡುವಂತಕ್ಕೆ ಹೋಗುತ್ತೆ ಈ ಪ್ರಕರಣ. 27, 1948ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನದ ಮೇಲೆ ದಾಳಿ ಮಾಡುತ್ತೆ, ಅಲ್ಲಿರುವಂಥ ಅಧಿಕಾರವನ್ನು ಕಿತ್ಕೊಳ್ಳುತ್ತೆ, ಬಲೂಚಿಸ್ತಾನವನ್ನು ಪ್ರತ್ಯೇಕವಾಗಿತ್ತು ಏನಿತ್ತು ಅದನ್ನು ಪಾಕಿಸ್ತಾನದ ಜೊತೆಗೆ ವಿಲೀನ ಮಾಡೋ ಪ್ರಯತ್ನ ಆಗುತ್ತೆ. ಯಾವಾಗ? 48ರಲ್ಲಿ. ಇದರ ವಿರುದ್ಧ ನಾವು ಅಫ್ಘಾನಿಸ್ತಾನದಲ್ಲಿ ಕುಳಿತುಕೊಂಡು ನಿಮ್ಮ ವಿರುದ್ಧ ದಾಳಿ ಮಾಡ್ತೀವಿ ಅಂತ ಈ ಕಲಾತ್ ಖಾನ್ನ ಸಹೋದರ ಅಫ್ಘಾನಿಸ್ತಾನಕ್ಕೆ ಪರಾರಿಯಾದರೂ ಅಲ್ಲಿಂದ ದಾಳಿ ಮಾಡೋ ಪ್ರಯತ್ನ ಆಯಿತು. 5 ಬೆಳವಣಿಗೆ ಆಯಿತು ಅಲ್ಲಿಂದ ಇಲ್ಲಿಯ ತನಕ. 1958-59ರಲ್ಲಿ ಈ ಪ್ರಾಂತ್ಯವನ್ನು ಕಸಿದುಕೊಳ್ಳುವಂಥ ಈ ಪ್ರಯತ್ನ ಪಾಕಿಸ್ತಾನ ಮಾಡ್ತಾ ಇತ್ತಲ್ಲ, ಪಾಕಿಸ್ತಾನ ಸೇರಿದಂತೆ ಅಂದರೆ ಅಲ್ಲಿ ತನ್ನ ಸುತ್ತಮುತ್ತಲಿರುವಂಥ ಪ್ರಾಂತ್ಯಗಳನ್ನು, ಅದರ ವಿರುದ್ಧ ಮೊದಲ ಹಂತದಲ್ಲಿ ಈ ಬಲೂಚಿಗಳೆಲ್ಲ ಹೋರಾಟ ಮಾಡೋದಕ್ಕೆ ಶುರು ಮಾಡಿದರು. ಒಂದು ಬೆಳವಣಿಗೆ. 1963-69ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಅಂತ ಹೇಳಿದರೆ, ಈ ಹೊಸ ಮಿಲಿಟರಿ ನೆಲೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಪಾಕಿಸ್ತಾನದವರು ಮುಂದಾಗ್ತಾ ಇದ್ರು. ಇದರ ವಿರುದ್ಧ ದಾಳಿ ಆಗೋದಕ್ಕೆ ಇದೇ ಬಲೂಚಿಗಳಿಂದೆಲ್ಲ ಶುರುವಾಯಿತು. ಇದಕ್ಕೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದರೆ, 1973ರಿಂದ 1977, 4 ವರ್ಷಗಳ ಅವಧಿಯಲ್ಲಿ. ಅವಾಗೇನಾಗುತ್ತೆ, 1970ರಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಪಾಕಿಸ್ತಾನದ ಚುನಾವಣೆ ಆಗುತ್ತೆ.
ಮೊಟ್ಟ ಮೊದಲ ಬಾರಿಗೆ 1970ರಲ್ಲಿ ಪಾಕಿಸ್ತಾನದಲ್ಲಿ ಪ್ರಜೆಗಳಿಂದ ಆಯ್ಕೆ ಆದಂಥ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಯಾರು ಗೆಲ್ತಾರೆ ಚುನಾವಣೆಯಲ್ಲಿ? ಪ್ರಾದೇಶಿಕ ಪಕ್ಷಗಳು ಚುನಾವಣೆಯನ್ನು ಗೆದ್ದು 70ರಲ್ಲಿ ಪ್ರಾದೇಶಿಕ ಚುನಾವಣೆಯನ್ನು ಅಂದರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಗೆದ್ದಾಗ ಅಲ್ಲಿದ್ದಂಥ ಜುಲ್ಫಿಕರ್ ಅಲಿ ಭುಟ್ಟೋ ನಿರ್ನಾಮ ಮಾಡಬೇಕು ಪ್ರಾದೇಶಿಕ ಪಕ್ಷಗಳನ್ನು ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಬಲೂಚಿಯಲ್ಲಿ ಬಂದಂತಹ ಸರ್ಕಾರವನ್ನು ವಜಾಗೊಳಿಸೋ ಪ್ರಯತ್ನಕ್ಕೆ ಯಾವಾಗ ಹೋದರು ಅಂತ ಹೇಳಿದ್ರೆ 73ರಲ್ಲಿ ಹೋಯಿತು. ಬೆಳವಣಿಗೆ ಹೆಂಗೆ ಆಯ್ತಿದ್ದು ಅಂತ ಹೇಳಿದ್ರೆ ಅಲ್ಲಿರುವಂತಹ ಬಾವಿಗಳಿಗೆ ವಿಷವನ್ನು ಹಾಕಿದ್ರು, ಕುಡಿಯೋದಕ್ಕೆ ನೀರು ಸಿಗಬಾರ್ದು ಅಂತ ಬಾವಿಗಳಿಗೆ ನೀರು ಹಾಕಿದ್ರು. 8,000 ಬಲೂಚಿಗಳು ಈ ಘಟನೆಯಲ್ಲಿ ಮೃತಪಡ್ತಾರೆ. 5,000ಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರು ಈ ಘಟನೆಯಲ್ಲಿ ಸಾವನ್ನಪ್ತಾರೆ. ಇದಾದ ನಂತರ ಒಂದು ಬೆಳವಣಿಗೆ ಆಗುತ್ತೆ. 2004-6ರಲ್ಲಿ ಈ ಒಂದು ಬಲೂಚಿಸ್ತಾನದ ಒಬ್ಬ ನಾಯಕನನ್ನು ಆ ವ್ಯಕ್ತಿ ಗುಹೆಯಲ್ಲಿ ಕೂತಿರ್ತಾನೆ. ಆ ವ್ಯಕ್ತಿಯನ್ನು ಗುರುತಿಸಿ ಆ ವ್ಯಕ್ತಿಯ ಮೇಲೆ ಬಾಂಬ್ ಸುರಿಮಳೆಗೈತದೆ ಇದೇ ಪಾಕಿಸ್ತಾನ. ಅದಾದ ನಂತರ ಈ ಹೋರಾಟಕ್ಕೆ ದೊಡ್ಡ ಮಟ್ಟದ ಪೀಕ್ ಸಿಗುತ್ತೆ. 2010ರಲ್ಲಿ ಈ ಬಂಡುಕೋರರು ಅಥವಾ ಬುಡಕಟ್ಟು ಸಮುದಾಯದವರೆಲ್ಲ ಸೇರ್ಕೊಂಡು ಅದನ್ನು ಹೋರಾಟ ಮಾಡ್ತಾ ಇದ್ರು. ಆವಾಗ ನೀವು ಇವತ್ತೇನು ಕೇಳ್ತಾ ಇದ್ರಿ, ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ BLA ಅಂತ ನಾವೇನು ಕರಿತೀವಿ ಅದು ಅಸ್ತಿತ್ವಕ್ಕೆ ಬಂದು ಅಲ್ಲಿಂದ ಸುದೀರ್ಘವಾಗಿ ಇಲ್ಲಿಯ ತನಕ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ. ಹೀಗೆ ಶುರುವಾದಂತಹ ಹೋರಾಟ ಇದೀಗ ನಾವು ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಂಡಿದ್ದೀವಿ ಅಂತ 2025ರಲ್ಲೂ ಹೇಳಿದ್ರು, ಇದೀಗ ಒನ್ಸ್ ಅಗೇನ್ ಹೇಳ್ತಾ ಇದ್ದಾರೆ. ಹಾಗಾದರೆ ವೈರಲ್ ಆದಂತಹ ಪೋಸ್ಟ್ನಲ್ಲಿ ಏನಿದೆ, ಯಾವೆಲ್ಲ ಅಂಶದ ಬಗ್ಗೆ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ? ಬಲೂಚಿಸ್ತಾನದ ಸೇನೆ 85% ಭೂಪ್ರದೇಶದ ಮೇಲೆ ಹಿಡಿತ ಸಾಧಿಸಿದೆ ಅಂತ ಪೋಸ್ಟ್ನಲ್ಲಿ ಇದೆ. ಅದಾದ ನಂತರ ನಮಗೊಂದು ರಾಷ್ಟ್ರಗೀತೆ ಇದೆ, ರಾಷ್ಟ್ರ ಧ್ವಜ ಇದೆ ಅಂತ ಹೇಳ್ತಿದ್ದಾರೆ. ನಮ್ಮದೇ ಆದಂಥ ಒಂದು ಕರೆನ್ಸಿನ ಬಳಕೆ ಮಾಡ್ಕೊಂಡಿದ್ದೀವಿ, ಆಡಳಿತ ವ್ಯವಸ್ಥೆ ನಮ್ಮದೇ ಇದೆ. ಇದರ ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಯಾವ ಪಾಕಿಸ್ತಾನ ಸರ್ಕಾರ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಇಷ್ಟು ದಿನಗಳ ಕಾಲ ಹಿಡಿತ ಸಾಧಿಸಿತ್ತು ಆ ಎಲ್ಲದರ ಮೇಲೆಯೂ ಕೂಡ ನಾವು ಹಿಡಿತವನ್ನು ಸಾಧಿಸಿದ್ದೀವಿ ಅಂತ ಅವರು ಹೇಳ್ತಾ ಇರೋದು. 85% ಭೂಪ್ರದೇಶವನ್ನು ವಶಪಡಿಸಿಕೊಂಡಿದ್ದೀವಿ ಅಂತ. ಬಟ್ ಇದನ್ನು ಯಾವ ಸಂಸ್ಥೆಯೂ ಕೂಡ ದೃಢೀಕರಣ ಮಾಡಿಲ್ಲ. ಎರಡನೇದು ಬಲೂಚಿಸ್ತಾನ ಎನ್ನುವಂಥ ಒಂದು ಪ್ರಾಂತ್ಯ ಇದೆಯಲ್ಲ, ಅತ್ಯಂತ ದೊಡ್ಡ ತರನಾದಂಥ ಪ್ರಾಂತ್ಯ ಇದು. ಇಲ್ಲಿ 44% ಒಟ್ಟಾರೆ ಪಾಕಿಸ್ತಾನ ಇರೋದು. ಅಲ್ಲಿ ಪ್ರಮುಖ ನಗರಗಳಿದೆ, ಅನೇಕ ಜಿಲ್ಲಾ ಕೇಂದ್ರಗಳಿದೆ, ಮಿಲಿಟರಿ ನೆಲೆಗಳಿದೆ. ಹೀಗಾಗಿ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥ ಇದು ಪ್ರದೇಶ. ನೀವು ಪ್ರತ್ಯೇಕವಾದಂಥ ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಾರೋ, ಮಾ ಚುಕೈನ್ ಬಲೋಚಾನಿ ಅಂತ ಅವರ ರಾಷ್ಟ್ರಗೀತೆ. ನಮ್ದು ಹೆಂಗೆ ರಾಷ್ಟ್ರಗೀತೆ ಇದೆಯೋ ಬಲೂಚಿಗಳು ಹೇಳ್ತಾ ಇದ್ದಾರೆ ಮಾ ಚುಕೈನ್ ಬಲೋಚಾನಿ ಅಂತ. ಇದರ ಅರ್ಥ ಏನು? ನಾವು ಬಲೂಚಿಸ್ತಾನದ ಮಕ್ಕಳು. ಇದೊಂದು ರಾಷ್ಟ್ರಗೀತೆಯನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸಾಂಪ್ರದಾಯಿಕವಾಗಿ ಅನೇಕ ವರ್ಷಗಳಿಂದ ಹಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅದನ್ನು ನಾವೆಲ್ಲ ರಾಷ್ಟ್ರಗೀತೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಲೂಚಿ ಹೋರಾಟಗಾರರು ನಮ್ಮದೇ ಆದಂಥ ಪ್ರತ್ಯೇಕವಾದಂಥ ಧ್ವಜ ಇದೆ ಅಂತ, ಒಂದು ಮೇಲೆ ಹಸಿರಿರೋದು, ಅದಾದ ನಂತರ ಕೆಳಗಡೆ ಕೆಂಪು, ಎಡಗೈ ನೀಲಿ, ಅದಕ್ಕೊಂದು ನಕ್ಷತ್ರ. ಅಂದರೆ ಕೆಂಪು ಅಂತ ಹೇಳಿದ್ರೆ ನಾವು ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊಂದಿದ್ದೀವಿ. ಬಿಳಿ ಅಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ನದಿ, ಸಮುದ್ರ ಎಲ್ಲವನ್ನೂ ಕೂಡ ತೋರಿಸೋ ಪ್ರಯತ್ನ. ಹಸಿರು ಅಂತ ಹೇಳಿದ್ರೆ ಪ್ರಗತಿಯ ಸಂಕೇತವಾಗಿ ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂತ. ಈ ಧ್ವಜವನ್ನು 1960ರಿಂದಲೂ ಕೂಡ ಅವರು ಬಳಕೆ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಅಧಿಕೃತವಾಗಿ ಅದನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಅಂತ. ಮತ್ತೊಂದು ಬಲೂಚಿ ಫಲೂಸ್ ಅಂತ. ನಮ್ದು ಹೆಂಗೆ ರೂಪಾಯಿ ಇದೆ ಕರೆನ್ಸಿ, ಹೇಗೆ ಪಾಕಿಸ್ತಾನದ PKR ಇದೆ, PKR ರೂಪಾಯಿ ಅಂತ ಏನು ಕರೀತಾರೆ, ಹಾಗೆ ಬಲೂಚಿಸ್ತಾನಕ್ಕೆ ಬಲೂಚಿ ಫಲೂಸ್ ಎನ್ನುವಂಥ ಒಂದು ಕರೆನ್ಸಿಯನ್ನು ಮಾಡ್ಕೊಂಡಿದ್ದೀವಿ ಅಂತ. ಬಟ್ ಇದು ಅಧಿಕೃತವಾಗಿಲ್ಲ. ಅಲ್ಲಿ PKR ಕರೆನ್ಸಿ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ 150 ಸಕ್ರಿಯ ಈ ಅನಿಲ ನಿಕ್ಷೇಪಗಳು, ಚಿನ್ನ, ತಾಮ್ರ, 1200 ಕಲ್ಲಿದ್ದಲು ಪ್ರದೇಶ ಎಲ್ಲವನ್ನ ಪಾಕಿಸ್ತಾನದವರು ಲೂಟಿ ಹೊಡೆದುಬಿಟ್ಟಿದ್ದಾರೆ. ಹೇಗೆ POK ಸಂಪನ್ಮೂಲವನ್ನು ಬಳಕೆ ಮಾಡಿಕೊಂಡು ಬೇರೆ ಬೇರೆ ಪ್ರಾಂತ್ಯಗಳಿಗೆ ವಿದ್ಯುತ್ತನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು, ಅದೇ ರೀತಿಯಾದಂತಹ ಪರಿಸ್ಥಿತಿಯೂ ಕೂಡ ಇತ್ತು. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ಒಂದು ಕೆಲ ವರ್ಷಗಳ ಹಿಂದೆ ಇದೇ ಬಲೂಚಿಸ್ತಾನದಲ್ಲಿ ಒಂದು ದೊಡ್ಡ ಮಟ್ಟದ ಅನಿಲ ನಿಕ್ಷೇಪ ಸಿಗುತ್ತೆ, ನೈಸರ್ಗಿಕ ಅನಿಲ ನಿಕ್ಷೇಪ. ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಪ್ರಾಂತಕ್ಕೆ ಹೋಗ್ತಾರೆ ಇವರು. ಆದರೆ ಅದೇ ಬಲೂಚಿಸ್ತಾನದ ಜನರಿಗೆ ಗ್ಯಾಸ್ ಸಿಗಬೇಕು ಅಂತ ಹೇಳಿದ್ರೆ 30 ವರ್ಷ ವೇಟ್ ಮಾಡಬೇಕಾಗಿತ್ತಂತೆ. ಈ ಕಾರಣಕ್ಕಾಗಿ ಬಲೂಚಿಗಳಲ್ಲಿ ಹೋರಾಟ ಮಾಡ್ತಾ ಇರೋದು, ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಮೌನ, 109 ಬಲೂಚಿಗಳು ಸಾವು ಅನ್ನುವಂಥ ಪ್ರಕರಣ. ನಮ್ಮನ್ನೇ ಒಂದು DNA ಸುದ್ದಿ ನೋಡಿದ್ವಿ. ಒಂದು ಅಣೆಕಟ್ಟನ್ನು ಕಟ್ಟೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅದಕ್ಕೆ ಕಾವಲಾಗಿದ್ದಂತಹ ಪೊಲೀಸರ ಮೇಲೆ ಬಲೂಚಿಗಳೆಲ್ಲ ದಾಳಿ ಮಾಡಿದ್ರು. ಅನೇಕ ಜನ ಪೊಲೀಸರು ಮೃತಪಟ್ಟರು. ಅವರ ಅಂತ್ಯಕ್ರಿಯೆಗೆ ಸರ್ಕಾರ ಹಣ ಕೊಟ್ಟಿರಲಿಲ್ಲ, ಇತ್ಯಾದಿ ಇತ್ಯಾದಿ ಅಂತ. ಜುಲೈ ಮೊದಲ ವಾರದಲ್ಲಿ ಆದಂಥ ಘಟನೆ ಇದು. ಹಲವು ವರ್ಷಗಳಿಂದ ಸಂಘರ್ಷ ಆಗ್ತಾ ಇದೆ. 109 ಬಲೂಚಿಗಳನ್ನೆಲ್ಲ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜುಲೈ 2026ರ ಈ ಭೀಕರ ಸೇನಾ ಕಾರ್ಯಾಚರಣೆ 109 ಹೋರಾಟಗಾರನೆಲ್ಲ ಕೊಂದಿದ್ದೀವಿ ಅಂತ ಪಾಕ್ ರಕ್ಷಣಾ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ. ಇದಕ್ಕೊಂದು ಆಪರೇಷನ್ ಶಬಾನ್ ಅಂತ ಹೆಸರು ಕೊಟ್ಟಿದ್ದಾರೆ ಅವರು. ಬಲೂಚಿಗಳು ಕ್ವೆಟ್ವಾದ ಮಂಗಿ ಅಣೆಕಟ್ಟು,
ಅಲ್ಲೊಂದು ಪೊಲೀಸ್ ಚೌಕಿ ಮೇಲೆ ದಾಳಿ ಆಯಿತು. 27 ಜನ ಪಾಕಿಸ್ತಾನದ ಪೊಲೀಸರನ್ನೆಲ್ಲ ಕೊಲೆ ಮಾಡಿದರು. ಇದಕ್ಕೆ ಪ್ರತೀಕಾರವಾಗಿ ನಾವೆಲ್ಲ ತೀರಿಸಿಕೊಂಡಿದ್ದೀವಿ. 7ನೇ ತಾರೀಕಿಗೆ ಕಾರ್ಯಾಚರಣೆ ಶುರುವಾಯಿತು. ಅದಾದ ನಂತರ ಜುಲೈ 5ರಿಂದ ಶುರುವಾದಂಥ ಈ ವಿವಿಧ ದಾಳಿಗಳಲ್ಲಿ ಒಟ್ಟು 109 ಕೊಲೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅದರ ಸಂಖ್ಯೆ 126ಕ್ಕೆ ಏರಿಕೆ ಆಗಿದೆ ಅಂತ. ಮತ್ತೊಂದು ಕಡೆ ಆಂತರಿಕ ಸಚಿವ ಮೊಹಿನ್ ನಖ್ವಿ ಹೇಳ್ತಾ ಇದ್ದಾರೆ ಎಲ್ಲ ಬೆಳವಣಿಗೆಗಳಾಗಿದೆ ಇತ್ಯಾದಿ ಅಂತ. ಮತ್ತೊಂದು ಕಡೆ ಹೆಂಗಾಗಿದೆ ಬಲೂಚಿಸ್ತಾನದಲ್ಲಿ ಇವತ್ತಿನ ಪರಿಸ್ಥಿತಿ ಅಂತ ಹೇಳಿದ್ರಲ್ಲಿ ಒನ್ಸ್ ಅಗೇನ್ POKಯನ್ನು ಕಲ್ಪನೆ ಮಾಡ್ಕೊಳ್ಳಿ. ಇಂಟರ್ನೆಟ್ ಇಲ್ಲ, ಮಾಧ್ಯಮಗಳಿಗೆ ವರದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜನರನ್ನು ಹತ್ತಿಕ್ಕುವ ಕೆಲಸಗಳಾಗ್ತಾ ಇದೆ, ಅಲ್ಲಿರುವಂಥ ಯುವಕರನ್ನು ಹತ್ತಿಕ್ಕುವಂತಹ ಕೆಲಸಗಳಾಗ್ತಾ ಇದೆ, ಯುವಕರ ಅಪಹರಣ ಅಲ್ಲಿ ಮುಂದುವರಿಯುವಂಥದ್ದು ಎಲ್ಲ ಬೆಳವಣಿಗೆಗಳಾಗಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ಜಾಗತಿಕವಾಗಿ ಕೆಲವೊಂದಿಷ್ಟು ಸಂಸ್ಥೆಗಳು ಒಂದೊಂದು ಜನಾಂಗೀಯ ಹತ್ಯೆ ಅಂತ ಕರೆಯುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದೀಗ 109 ಜನ ಬಲೂಚಿಗಳು ಇಲ್ಲಿ ಮೃತಪಟ್ಟಿರುವುದು. ಮತ್ತೊಂದು POKಯಲ್ಲಿ ಪಾಕ್ ಸೇನೆ ಹಿಂಸಾಚಾರಕ್ಕೆ 12 ಜನ ಬಲಿ ಆಗಿರೋ ಘಟನೆ. ಇಲ್ಲ ನಾವು ಪಾಕಿಸ್ತಾನದ ವಿವಿಧ ಪ್ರಾಂತ್ಯದ ಬಗ್ಗೆ ಆಗ್ತಾ ಇರೋ ಬೆಳವಣಿಗೆ ನೋಡ್ತಾ ಇದ್ದೀವಿ. ಈಗ ಬಲೂಚಿಸ್ತಾನದಲ್ಲಿ ಆಗಿತ್ತು. ಇದೀಗ ಭಾರತದ್ದೇ ಭೂಮಿ ಆಗಿರುವಂಥ POKಯಲ್ಲಿ ಏನೇನು ಬೆಳವಣಿಗೆ ಆಗಿದೆ, POKಯಲ್ಲಿ ಕಳೆದ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳು, ಪ್ರತಿಭಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸ ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಒನ್ಸ್ ಅಗೇನ್ ಆಗಿದೆ. ನಿನ್ನ ಒಂದು ಸುದ್ದಿ ನೋಡಿದ್ವಿ, ಮುಜಾಫರಾಬಾದ್ನಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆಲ್ಲ ಜನ ಸಜ್ಜಾಗ್ತಾ ಇದ್ದಾರೆ. ಅದನ್ನು ತಡೆಯೋದಕ್ಕೆ ಪಾಕಿಸ್ತಾನದ ರೇಂಜರ್ಸ್ ಪಡೆಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಸ್ವತಃ ಇದರ ಮುತುವರ್ಜಿಯನ್ನ ಪಾಕಿಸ್ತಾನದ ಅಧಿಕೃತ ಸೇನೆಯ ಮುನಿರೆಲ್ಲ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತ. ಮುಜಾಫರಾಬಾದ್ಗೆ ಒಂದು ಲಾಂಗ್ ಮಾರ್ಚ್ ಎಲ್ಲ ಇತ್ತಲ್ಲಿ, ಒಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆಲ್ಲ ಮುಂದಾಗಿದ್ರು. ಇದೀಗ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಏನೋ ಮಾತುಕತೆ ಆಯ್ತಂತೆ, ಜುಲೈ 21ಕ್ಕೆ ಏನೋ ಪೋಸ್ಟ್ಪೋಂಡ್ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇದೆ. 12 ಜನ ಎಲ್ಲ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ಮುಜಾಫರಾಬಾದ್ ಲಾಂಗ್ ಮಾರ್ಚ್ ಎಲ್ಲ ಇತ್ತು. ಈಗ ಅದನ್ನು ಮುಂದೂಡಿದ್ದಾರೆ. ಮುಜಾಫರಾಬಾದ್ ತಲುಪಬಾರದು ಅನ್ನೋ ಕಾರಣಕ್ಕಾಗಿ ರಸ್ತೆಯಲ್ಲಿ ದೊಡ್ಡ ತರನಾದಂಥ ಬಂಡೆಗಳನ್ನು ಹಾಕಿದ್ರಂತೆ, ಮರಗಳನ್ನೆಲ್ಲ ಹಾಕಿಬಿಟ್ಟಿದ್ರಂತೆ. ತಡೆಗೋಡೆಯಾಗಿ ಇವುಗಳನ್ನು ನಿರ್ಮಿಸಲಾಗಿತ್ತು. ಇದನ್ನು ಮೀರಿಯೂ ಕೂಡ ಜನ 1.5 ಲಕ್ಷ ಜನ ಬೇರೆ ಬೇರೆ ಪರ್ವತಗಳು, ಕಡಿದಾದಂಥ ಪ್ರದೇಶಗಳು ಇತ್ಯಾದಿ ಅಂದರೆ ಪಾಕಿಸ್ತಾನದ ಸೈನಿಕರನ್ನು ತಪ್ಪಿಸಿಕೊಂಡು 1.5 ಲಕ್ಷ ಜನ ಎಲ್ಲ ಮುಜಾಫರಾಬಾದಿಗೆ ಬಂದ್ರಂತೆ. 12 ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಸಂಘಟನೆಯನ್ನೆಲ್ಲ ನಿಷೇಧ ಮಾಡಿದ್ದಾರೆ. 600ಕ್ಕೂ ಹೆಚ್ಚು ಜನರನ್ನು, ಕಾರ್ಯಕರ್ತರನ್ನು ಸಾಮೂಹಿಕವಾಗೆಲ್ಲ ಬಂಧನ ಆಗಿದೆ. 2024 ಮೇದಲ್ಲೂ ಕೂಡ ಒಂದು ಪ್ರತಿಭಟನೆ ಆಗಿತ್ತು ಇದೇ ರೀತಿಯಾಗಿ. ಅವತ್ತು ಕೂಡ ಇದೇ ರೀತಿಯಾಗಿ ಬಂದ್ ಮಾಡೋ ಪ್ರಯತ್ನ ಆಗಿತ್ತು. ಪೊಲೀಸರಿಂದ ಅಶ್ರುವಾಯು ಆಗಿತ್ತು, ಲಾಠಿ ಚಾರ್ಜ್ ಮಾಡಿದ್ರು, 4 ಜನ ಘಟನೆಯಲ್ಲಿ ಮೃತಪಟ್ಟಿದ್ರು. ಒನ್ಸ್ ಅಗೇನ್ ಅಂಥದ್ದೇ ಘಟನೆ ಆಗ್ತಾ ಇದೆ. ಈ ಹಿಂದೆ 2024ರಲ್ಲಿ ಈ ರೀತಿ ಘಟನೆ ಆದಾಗ POKಯನ್ನು ಹೆಂಗೆ ಅವರು ತಣಿಸಿದ್ರು ಈ ಹೋರಾಟವನ್ನು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಜನ ಪ್ರತಿಭಟನೆ ಆಯಿತು, 4 ಜನ ಮೃತಪಟ್ಟರು. ಸರ್ಕಾರದ ತಾರತಮ್ಯ ನೀತಿಯ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಇವತ್ತು ಹೆಂಗೆ ಆಗ್ತಿತ್ತು? ಅವತ್ತು ಅಲ್ಲಿಯ ಪ್ರಧಾನಿ ಇದ್ದವರು ಯಾರು? ಶಹಬಾಜ್ ಶರೀಫ್. ಅವರು ಬಂದು ಜನರ ಜೊತೆಗೆ ಮಾತನಾಡಿದರು. ಅವರು ಹೇಳಿದರು 23 ಶತಕೋಟಿ ರೂಪಾಯಿ ನಿಮಗೆ ಪ್ಯಾಕೇಜ್ ಕೊಡ್ತೀವಿ ನಿಮ್ಮ ಅಭಿವೃದ್ಧಿಗಾಗಿ ಅಂತ. 23 ಶತಕೋಟಿ ಕೊಡ್ತೀವಿ ಅಂತ ಹೇಳಿದಾಗ ಎಲ್ಲವೂ ಕೂಡ ಅದಾಯಿತು. ಅದಾದ ನಂತರ 2023ರಲ್ಲಿ ವಿದ್ಯುತ್ ಬಿಲ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಗಿತ್ತು. ಇದೀಗ 12 ರಾಜಕೀಯ ಕ್ಷೇತ್ರ ಅಂದರೆ ಬೇರೆ ಬೇರೆಯವ್ರನ್ನ ನೇಮಕ ಮಾಡುವಂಥ ವಿಚಾರ, ಅದಾದ ನಂತರ ಈ ಸಬ್ಸಿಡಿಯನ್ನು ಬಂದ್ ಮಾಡಿರೋದು, ಬೇರೆ ಬೇರೆ ಕಾರಣಕ್ಕಾಗೆಲ್ಲ ಪ್ರತಿಭಟನೆ ಆಗ್ತಾ ಇದೆ. ಈ ಲಾಂಗ್ ಮಾರ್ಚನ್ನು ತಡೆಯೋದಕ್ಕೆ ಪಾಕಿಸ್ತಾನದ ಪ್ರಯತ್ನವನ್ನು ಪಟ್ಟಿತ್ತು. ಇದೀಗ ಅದನ್ನು ಅವರು ತಡೆದಿದ್ದಾರೆ. ಈ ಬೆಳವಣಿಗೆ POKಯಲ್ಲಿ ಆಯಿತು. ಮತ್ತೊಂದು ಏನಾಗಿದೆ ಅಂತ ಹೇಳಿದರೆ, POK ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಪಾಕಿಸ್ತಾನ ಹೇಗೆ ಷಡ್ಯಂತ್ರವನ್ನು ಮಾಡಿತು. ನಿಮಗೆ POKಯನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಇದು ಶುರುವಾಗಿದ್ದು ಇವತ್ತಲ್ಲ, 1947ರಿಂದನೇ ಶುರುವಾಯಿತು. ಇದು ಅಲ್ಲಿಂದನೇ ಶುರುವಾದಂತಹ ವ್ಯವಸ್ಥಿತ ಪ್ರಯತ್ನ ಇದು. ಅಲ್ಲಿಂದ ಟಿಲ್ ಟುಡೆ 78 ವರ್ಷವಾದರೂ ಕೂಡ ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೆಂಗೆ? ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಉಗ್ರರನ್ನೆಲ್ಲ ಬಳಸೋದಕ್ಕೆಲ್ಲ ಅವರು ಮುಂದಾಗ್ತಾ ಇದ್ದಾರೆ. ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಮೊದಲು ಅದನ್ನು ತಡೆಗಟ್ಟಿದ್ರು, ಆಹಾರ ಬಂದ್ ಮಾಡಿದರು. ಅದಾದ ನಂತರ ಪಂಜಾಬಿ ಸ್ವಾಮಿ ತಂಜಮ್ ಎನ್ನುವಂಥ ಒಂದು ಉಗ್ರಗಾಮಿ ಗುಂಪನ್ನು ಬಳಕೆ ಮಾಡಿಕೊಂಡ್ರು. ಸಂಘಟನೆಯನ್ನು ನಿಷೇಧ ಮಾಡೋ ಪ್ರಯತ್ನವನ್ನು ಮಾಡಿದರು. ಕಾರ್ಯಕರ್ತರ ಮೇಲೆ ದೇಶದ್ರೋಹದ ಮೊಕದ್ದಮೆ ಹಾಕೋ ಪ್ರಯತ್ನ ಆಯಿತು. ಅದಾದ ನಂತರ ಇದೀಗ ಸೇಮ್ ಹೆಂಗೆ ಹರಿಸಿಂಗ್ನ ವಿರುದ್ಧ ಹೆಂಗೆ ತನ್ನ ದೊಡ್ಡ ಮಟ್ಟದ ಕುತಂತ್ರವನ್ನು ಪಾಕಿಸ್ತಾನ ಬಳಕೆ ಮಾಡಿತ್ತು ಬುಡಕಟ್ಟು ಸಮುದಾಯದ ದಾಳಿಯ ಮುಖಾಂತರ, ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದೀಗ ಬೇರೆ ಬೇರೆಯ ಉಗ್ರ ಸಂಘಟನೆಯನ್ನು ಕೂಡ ಈ ಪ್ರತಿಭಟನೆಗೆ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮುಖಾಂತರ POK ಜನರನ್ನು ತಣಿಬೇಕು ಅಂತ. ನಾವು ನಿನ್ನೆ ಒಂದು ಮಂಗಲ ಎನ್ನುವಂಥ ಒಂದು ಆಣೆಕಟ್ಟಿನಲ್ಲಿ ಉಗ್ರರ ತರಬೇತಿ ಆಗ್ತಾ ಇದೆ. ಉಗ್ರರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಇದೇ POKಯಲ್ಲಿ ಮಾಡಲಾಗಿದೆ ಅಂತ. ಇದೀಗ ಅದರ ಮುಂದುವರೆದ ಭಾಗವಾಗಿ POKಯಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ POK ಎನ್ನುವಂತಹ ಜಾಗ
ನಾವು ಈ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಅದು ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಎಲ್ಲ ಉಗ್ರ ಸಂಘಟನೆಗಳ ಪ್ರಧಾನ ಕಚೇರಿಗಳು ಎಲ್ಲವೂ ಕೂಡ POKಯಲ್ಲಿ ಇದ್ದಿತ್ತು. ಅದನ್ನು ನಾವು ದಾಳಿ ಮಾಡುವ ಪ್ರಯತ್ನವನ್ನು ಭಾರತ ಮಾಡಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಉಗ್ರ ಚಟುವಟಿಕೆಗಳಿಗೆ ಒಂದು ಕೇಂದ್ರವಾಗಿ ಪಾಕಿಸ್ತಾನ ಇದನ್ನು ನೋಡ್ತಾ ಇದೆ. ಇದಕ್ಕೆ ಒನ್ಸ್ ಅಗೇನ್ ಪ್ರತಿಭಟನೆ ತಡೆಯುವ ಕಾರಣಕ್ಕಾಗಿ ಅವರನ್ನು ತರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ.